ಬಂಗಾರಿ, ಏನ್ ನಡೀತಾ ಇದೆ ಇಲ್ಲಿ? ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಅವಳಿಗೆ ನಾನು ಬೇಡ ಅಂದಮೇಲೆ ಅವಳು ಸುದ್ದಿಗೆ ಬರಬಾರ್ದು ಅಂದ್ಕೊಂಡಿದ್ದೆ. ದೇವಸ್ಥಾನದಲ್ಲಿ ಮೇಷ್ಟ್ರಮ್ಮ ಸಿಕ್ಕು ಜಾಜಿ ಮನೆಗೆ ಹೋಗೋಲ್ಲ ತಮಾಷೆ ಕಾದಿದೆ ಅಂದರು. ಇಲ್ಲಿ ಬಂದರೆ ಜಾಜಿ. ಅದೇ ನನಗೂ ಅರ್ಥ ಆಗ್ತಿಲ್ಲ ಬಂಗಾರಿ. ನಿನ್ನೆ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಕರ್ಕೊಂಡು ಬಂದ್ಲು, ಆಮೇಲೆ ಸುಖಧರನ್ ಮದುವೆ ಆಗ್ತೀನಿ ಅಂದ್ಲು. ಇವತ್ತು ನೋಡಿದ್ರೆ ಚಂದ್ರಧರಂಗೆ ಹೋಗಿ ಮಾಲೆ ಹಾಕಿದಾಳೆ. ಏನಾಗಿದೆ ಅವಳಿಗೆ? ಏನು ನಡೀತಾ ಇದೆ ಅವಳ ಮನಸ್ಸಲ್ಲಿ? ನನಗೂ ಗೊತ್ತಿಲ್ಲ. ನೀವಿಬ್ರು ಒಟ್ಟಿಗೆ ಇದ್ದವರು, ಅವಳ ಬಗ್ಗೆ ನಿನಗಲ್ದೆ ಇನ್ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ? ಏನಾಯ್ತು ಅಂತ ಅವಳನ್ನ ಕೇಳಿದ್ರೆ ನನ್ನ ಮೇಲೆ ಉರುಗ್ ಬೀಳ್ತಾಳೆ. ನೀನಾದರೂ ಹೇಳು ಬಂಗಾರಿ. ಇದು ಹೀಗೆ ಮುಂದುವರೆದ್ರೆ ಅವಳು ಏನಾಗ್ಬಿಡ್ತಾಳೋ ಅಂತ ಆತಂಕ ನನಗೆ. ಏನಿದು ಸೂರ್ಯಾಂಶು, ಯಾಕೆ ಹೀಗಾಯ್ತು? ನೀನ್ ಮಾಡಿರೋ ವಶೀಕರಣ ಹೇಗೆ ವಿಫಲ ಆಗ್ತು? ಯಾರೋ ಎದುರೇಟ್ ಹಾಕಿದ್ದಾರೆ ಗುರುಗಳೇ. ನಾನು ಮಾಡಿದ ಪ್ರಯೋಗಗಳನ್ನ ನಿಷ್ಕ್ರಿಯೆಗೊಳಿಸಿದ್ದಾರೆ. ಅದು ಹೇಗೆ ಸಾಧ್ಯ ಸೂರ್ಯಾಂಶು? ಅದನ್ನೇ ನಾನು ಯೋಚಿಸ್ತಾ ಇದ್ದೀನಿ ಗುರುಗಳೇ. ನನ್ನ ಕಣ್ ತಪ್ಪಿಸಿ ಜಾಜಿನ ವಶೀಕರಣದಿಂದ ಮುಕ್ತಗೊಳಿಸಿದ್ದಾರೆ. ಇದನ್ನ ಯಾರು ಮಾಡಿದ್ದಾರೆ ಅನ್ನೋದೇ ನನಗೆ ಪ್ರಶ್ನೆ ಆಗಿರೋದು. ಇನ್ಯಾರು ಮಾಡಿರೋದಕ್ಕೆ ಸಾಧ್ಯ? ಅವಳೇ ಅವಳೇ ಆ ತ್ರಿಪುರ ಸುಂದರಿ ಅಮ್ಮನವರು. ತ್ರಿಪುರ ಸುಂದರಿ ಮಾತಾಡು ಬಂಗಾರಿ. ನೀನು ಹೀಗೆ ಸುಮ್ಮನೆ ನಿಂತ್ಬಿಟ್ರೆ ಹೇಗೆ? ಏನಾದರೂ ಹೇಳು. ಯಾಕೆ ಜಾಜಿ ಹೀಗೆ ಆಡ್ತಾ ಇದ್ದಾಳೆ? ಹೇಳದ್ನಲ್ಲ ನನಗೇನು ಗೊತ್ತಿಲ್ಲ ಅಂತ. ನನ್ನ ಜೊತೆ ಇರುವಾಗ ಸರಿಯಾಗೇ ಇದ್ಲು. ಇಲ್ಲಿಗೆ ಬಂದಮೇಲೆ ಯಾಕೆ ಹೀಗೆ ಆಡಿದ್ಲು, ಶಾಸ್ತ್ರಿಗಳ ಮಗನ ಕತ್ತಿಗೆ ಯಾಕೆ ಹಾರ ಹಾಕಿದ್ಲು ಅಂತ ನಂಗೆ ಗೊತ್ತಿಲ್ಲ. ಹಾಗಾದ್ರೆ ಏನೋ ಸಮಸ್ಯೆ ಆಗಿದೆ. ಅವಳು ಮೊದಲು ಇದ್ದ ಹಾಗಿಲ್ಲ, ಏನೋ ಆಗಿದೆ. ಏನೂ ಆಗಿಲ್ಲ, ಬೇಕು ಅಂತಾನೆ ಹೀಗೆ ಆಡ್ತಿದ್ದಾಳೆ. ಏನೇನೋ ಮಾತಾಡಬೇಡ ಬಂಗಾರಿ. ನಿನಗೆ ಅವಳ ಮೇಲೆ ಪ್ರೀತಿ ಇಲ್ವಾ? ಅವಳು ಬೇರೆ ಯಾರನ್ನೋ ಮದುವೆ ಆದರೆ ನಿನಗೆ ಖುಷಿನಾ? ಅವಳ ಮೇಲೆ ನನಗೆ ಯಾವ ಭಾವನೂ ಇಲ್ಲ. ಅವಳು ಯಾರಿಂದ ಮದುವೆ ಆದ್ರೆ ನನಗೇನು? ಓ, ಹಾಗಾದರೆ ಇಲ್ಲಿಗೆ ಯಾಕೆ ಬಂದೆ? ಅವಳ ಮೇಲೆ ಪ್ರೀತಿ ಇಲ್ಲ ಅಂದರೆ ಇವತ್ತು ಅವಳ ಮನೆಗೆ ಯಾಕೆ ಬಂದೆ? ನಾನು ಮೇಷ್ಟ್ರಮ್ಮ ವಹಿಸಿರೋ ಕೆಲಸ ಮಾಡಕ್ಕೆ ಬಂದಿದ್ದು, ಅವಳು ನೋಡೋಕ್ಕಲ್ಲ. ಮೇಷ್ಟ್ರಮ್ಮ ಅಂದರೆ ಶ್ರೀಮತಿ ಅವರಲ್ವಾ? ಹಾಗಿದ್ರೆ ಇದು ಅಮ್ಮನವ್ರದೇ ಆಟ ಅಂತೀರಾ ಗುರುಗಳೇ? ಸಂಶಯನೇ ಬೇಡ ಸೂರ್ಯಾಂಶು. ಶ್ರೀಚಕ್ರ ಕೈವಶವಾಗುತ್ತೆ ಅನ್ನೋವಾಗಲೇ ಇಂತಹ ಅನೇಕ ಆಟಗಳನ್ನು ಆಡ್ತಾನೆ ಬಂದಿದ್ದಾಳೆ ಆ ಅಮ್ಮನವರು. ಎಷ್ಟೋ ಸಲ ನಮ್ಮ ದಾರಿ ತಪ್ಪಿಸಿದ್ದಾಳೆ. ನಮ್ಮ ತಂತ್ರಕ್ಕೆ ಪ್ರತಿತಂತ್ರ ಹೂಡಿ ಶ್ರೀಚಕ್ರ ನಮ್ಮ ಕೈಗೆ ಸೇರ್ದಿರೋ ಥರ ಮಾಡಿದ್ದಾಳೆ. ಹಾಗಿದ್ರೆ ಇನ್ಮೇಲೆ ನಮ್ಮ ಹೋರಾಟ ಶ್ರೀಚಕ್ರಕ್ಕಿರಬಾರ್ದು ಗುರುಗಳೇ. ನೇರವಾಗಿ ಅಮ್ಮನವ್ರ ವಿರುದ್ಧವೇ ಸಮರ ಸಾರ್ಬಿಡ್ಬೇಕು. ಎದುರಾಳಿಯನ್ನ ನೇರವಾಗಿ ಎದುರಿಸಿದ್ರೆ ಅದರಲ್ಲಿ ಸಿಗೋ ಆನಂದವೇ ಬೇರೆ, ಗೆದ್ದಾಗ ಸಿಗೋ ಖುಷಿಯೇ ಬೇರೆ. ಆದ್ರೆ ಆ ಅಮ್ಮನವ್ರನ್ನ ಎದುರಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.